ನವರಾತ್ರಿಯ 6ನೇ ದಿನವನ್ನು ಮಾತೆ ಕಾತ್ಯಾಯನಿ ಎಂದು ಕರೆಯಲ್ಪಡುವ ದುರ್ಗಾದೇವಿಯ ಉಗ್ರ ಯೋಧಾವತಾರಕ್ಕೆ ಸಮರ್ಪಿಸಲಾಗಿದೆ. ಸಿಂಹದ ಮೇಲೆ ಸವಾರಿ ಮಾಡುವ ಮತ್ತು ಕಮಲದ ಹೂವು, ಖಡ್ಗ ಮತ್ತು ಶಿವನ ತ್ರಿಶೂಲ ಸೇರಿದಂತೆ ಬಹು ಆಯುಧಗಳನ್ನು ಹೊಂದಿರುವ ಮಹಿಷಾಸುರ ಮರ್ದಿನಿಯನ್ನು ಷಷ್ಠಿಯಂದು ಪೂಜಿಸಲಾಗುತ್ತದೆ. ಧಾರ್ಮಿಕ ಪುರಾಣಗಳ ಪ್ರಕಾರ ಮಾತೆ ಕಾತ್ಯಾಯನಿಯು ದೇವತೆಗಳ ಸಂಯೋಜಿತ ಶಕ್ತಿಗಳಿಂದ ಹುಟ್ಟಿದಳು. 1000 ಸೂರ್ಯರು, 3 ಕಣ್ಣುಗಳು, ಕಪ್ಪು ಕೂದಲು ಮತ್ತು ಬಹುಕೈಗಳ ಶಕ್ತಿಯೊಂದಿಗೆ ಕಾತ್ಯಾಯನಿ ದೇವಿಯು ಮಹಿಷಾಸುರ ಎಂಬ ರಾಕ್ಷಸನನ್ನು ವಧಿಸಲು ಭೂಮಿಗೆ ಇಳಿದಳು. ಪುರಾಣ ಗ್ರಂಥಗಳ ಅನ್ವಯ ಕಥಾ ಎಂಬ ಋಷಿಯೊಬ್ಬರಿದ್ದರು. ಅವರಿಗೆ ಗಂಡು ಸಂತಾನವಾಯಿತು. ಆತನ ಹೆಸರೇ ಕಾತ್ಯ. ಇವರ ಗೋತ್ರದಲ್ಲಿ ಮಹರ್ಷಿ ಕಾತ್ಯಾಯನರು ಹುಟ್ಟುತ್ತಾರೆ. ದುರ್ಗೆ ಮೇಲೆ ಅಪಾರ ಭಕ್ತಿ ಇರುವ ಇವರು ಅನೇಕ ವರ್ಷಗಳ ಕಾಲ ತಪಸ್ಸನ್ನು ಆಚರಿಸುತ್ತಾರೆ. ಇವರ ಮನದಲ್ಲಿದ್ದ ಒಂದೇ ಒಂದು ಅಭಿಲಾಷೆ ಎಂದರೆ ಸಾಕ್ಷಾತ್ ಪಾರ್ವತಿಯೇ ಇವರ ಮನೆಯಲ್ಲಿ ಮಗಳಾಗಿ ಜನಿಸಬೇಕು ಎಂಬುದು. ದಿನ ಕಳೆದಂತೆ ರಾಕ್ಷಸನಾದ ಮಹಿಷಾಸುರನ ತೊಂದರೆಗಳು ಹೆಚ್ಚಾಗುತ್ತದೆ. ಆಗ ಸ್ವತಃ ಬ್ರಹ್ಮ, ವಿಷ್ಣು, ಮಹೇಶ್ವರ ಅಲ್ಲದೆ ಸಕಲ ದೇವಾನುದೇವತೆಗಳು ತಮ್ಮಲ್ಲಿರುವ ತೇಜಸ್ಸನ್ನು ಧಾರೆ ಎರೆದು ದೇವಿ ಕಾತ್ಯಾಯನಿಯ ಜನನವಾಗುತ್ತದೆ. ಮೊಟ್ಟ ಮೊದಲು ಈ ದೇವಿಯ ಪೂಜೆ ಮಾಡಿದವರು ಮಹರ್ಷಿ ಕಾತ್ಯಾಯನರು. ಈ ಕಾರಣದಿಂದಾಗಿ ಈ ದೇವಿಗೆ ಕಾತ್ಯಾಯಿನಿ ಎಂಬ ಹೆಸರು ಬಂದಿದೆ. ಕೆಲವೊಂದು ಗ್ರಂಥಗಳ ಪ್ರಕಾರ ಕಾತ್ಯಾಯನರ ಪುತ್ರಿಯಾಗಿ ಅವತರಿಸಿದಳು ಎಂದು ತಿಳಿದುಬರುತ್ತದೆ. ಧಾರ್ಮಿಕ ಕಥೆಗಳ ಪ್ರಕಾರ ಈಕೆಯು ನವರಾತ್ರಿಯ ಸಪ್ತಮಿ, ಅಷ್ಟಮಿ ಮತ್ತು ನವಮಿಯಂದು ಪೂಜೆಯನ್ನು ಸ್ವೀಕರಿಸಿ ವಿಜಯದಶಮಿಯಂದು ಮಹಿಷಾಸುರನ ಸಂಹಾರ ಮಾಡಿದಳು ಎಂದು ತಿಳಿಯಲ್ಪಡುತ್ತದೆ. ಅತ್ಯಂತ ಭವ್ಯ ರೂಪದ ಈಕೆ ಭಕ್ತಾದಿಗಳಿಗೆ ಹೊಸ ಚೇತನವಾಗುತ್ತಾಳೆ. ಇವಳಿಗೆ ಬಂಗಾರದ ಬಣ್ಣವಿರುತ್ತದೆ. 4 ಕೈಗಳಿದ್ದು ಆ ಕೈಗಳಲ್ಲಿ ಅಭಯ ಮುದ್ರೆ, ವರಮುದ್ರೆ, ಖಡ್ಗ ಮತ್ತು ಕಮಲದ ಹೂವು ಇರುತ್ತದೆ. ಎಲ್ಲ ದುರ್ಗಾವತಾರದ ವಾಹನದಂತೆ ಈಕೆಯ ವಾಹನವು ಸಿಂಹವಾಗಿದೆ. ಭಕ್ತರು ತಮ್ಮೆಲ್ಲ ಚೇತನವನ್ನು ಈಕೆಗೆ ಅರ್ಪಿಸುತ್ತಾರೆ. ಈಕೆಯ ಪೂಜೆಯಿಂದ ಅರಿಷಡ್ವರ್ಗಗಳು ದೂರವಾಗುತ್ತವೆ. ಈಕೆಯ ಆರಾಧನೆಯಿಂದ ಜನ್ಮ ಜನ್ಮಾಂತರದ ಪಾಪವು ನಶಿಸಿ ಹೋಗುತ್ತದೆ. ಒಳ್ಳೆಯ ಮನಸ್ಸಿದ್ದರೆ, ಒಳ್ಳೆಯ ಭಕ್ತಿ ಭಾವನೆ ಇದ್ದರೆ ಈಕೆಯಿಂದ ಸಾಕ್ಷಾತ್ಕಾರ ಪಡೆಯಬಹುದು. ಮಹಿಷಾಸುರ ಶಕ್ತಿಯುತ ಅರ್ಧ ಮಾನವ, ಅರ್ಧ ಎಮ್ಮೆ ರೂಪ ಹೊಂದಿದ ರಾಕ್ಷಸನಾಗಿದ್ದನು. ಅವನು ತನ್ನ ಆಕಾರವನ್ನು ಬದಲಾಯಿಸುವ ಸಾಮರ್ಥ್ಯವನ್ನು ದುಷ್ಟ ರೀತಿಯಲ್ಲಿ ಬಳಸಿದನು. ಅವನ ತಿರುಚಿದ ಮಾರ್ಗದಿಂದ ಕೋಪಗೊಂಡ ಎಲ್ಲ ದೇವತೆಗಳು ಮಾ ಕಾತ್ಯಾಯನಿಯನ್ನು ರಚಿಸಲು ತಮ್ಮ ಶಕ್ತಿಯನ್ನು ಒಗ್ಗೂಡಿಸಿದರು. ದೇವಿ ಮತ್ತು ರಾಕ್ಷಸನ ನಡುವೆ ಯುದ್ಧ ನಡೆದು ರಾಕ್ಷಸನನ್ನು ಕಾತ್ಯಾಯನಿ ಸಂಹರಿಸಿದಳು. ವಂಚಕ ರಾಕ್ಷಸನ ಸಂಹಾರಕ ಮಾ ಕಾತ್ಯಾಯನಿಯನ್ನು ಮಹಿಷಾಸುರ ಮರ್ದಿನಿ ಎಂದು ಕರೆಯಲಾಯಿತು. ಈ ಘಟನೆಯು ಹಿಂದೂ ಧರ್ಮದಲ್ಲಿ ಆಳವಾದ ಸಂಕೇತವನ್ನು ಹೊಂದಿದೆ. ಕಾತ್ಯಾಯನಿಗೆ ಬಹುಕೈಗಳಿವೆ ಎಂದು ಹೇಳಲಾಗುತ್ತದೆ. ಅದು ದೇವರುಗಳು ಉಡುಗೊರೆಯಾಗಿ ನೀಡಿದ ಆಯುಧಗಳಿಂದ ಆಶೀರ್ವದಿಸಲ್ಪಟ್ಟಿವೆ. ಏತತ್ತೇ ವದನಂ ಸೌಮ್ಯಂ ಲೋಚನತ್ರಯಭೂಷಿತಂ ಪಾತು ನಃ ಸರ್ವಭೀತಿಭ್ಯಃ ಕಾತ್ಯಾಯಿನಿ ನಮೋಸ್ತುತೆ.